ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ. ಬರೋಬ್ಬರಿ 45 ದಿನಗಳ ಬಳಿಕ ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್. ಆಪರೇಷನ್ ಆಗದೆ ದರ್ಶನ್ ಹೊರ ಬರ್ತಾ ಇದ್ದಾರೆ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಬಿಜಿಎಸ್ ಆಸ್ಪತ್ರೆಯ ಎದುರುಗಡೆ ಕಾದು ಕುಳಿತಿದ್ದಾರೆ. ಇನ್ನ ಕೆಲವು ಹೊತ್ತಲ್ಲೇ ಆಸ್ಪತ್ರೆಯಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಆಚೆ ಬಂದು ದರ್ಶನ್ ಅಭಿಮಾನಿಗಳಿಗೆ ದರ್ಶನ ಕೊಡ್ಲಿಕ್ಕಿದ್ದಾರೆ. 45 ದಿನಗಳ ಬಳಿಕ ದರ್ಶನ್ ಅಭಿಮಾನಿಗಳಿಗೆ ದರ್ಶನ. ದಾಸನ ದರ್ಶನಕ್ಕಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಮೊನ್ನೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಅಲ್ಲೇ ಹೋದ್ರು ಹಾಸ್ಪಿಟಲ್ಗೆ. ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು, ಪೂಜೆ ಪುನಸ್ಕಾರ ಮಾಡಿದ್ರು, ಪಟಾಕಿನೂ ಹೊಡೆದ್ರು. ಪಟಾಕಿ ಹೊಡೆದ್ರನ್ನ ಪೊಲೀಸರು ಬಾಪ ಇಲ್ಲಿ ಅಂತ ವಶಕ್ಕೂ ತಗೊಂಡ್ರು. ಈಗ ದರ್ಶನ್ ಆಸ್ಪತ್ರೆಯಿಂದ ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗ್ಲಿಕ್ಕಿದ್ದಾರೆ ಅನ್ನೋಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಅನ್ನ ಕೊಡುತ್ತೆ. ಈ ಬಗ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದರ್ಶನ್ನ ಬರಮಾಡಿಕೊಳ್ಳೋದಕ್ಕೆ, ದರ್ಶನ್ನ ಮನೆ ಕರ್ಕೊಂಡು ಹೋದಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಬ್ಬೊಬ್ಬರೇ ದರ್ಶನ್ ಭೇಟಿಗೆ ಬಂದಿದ್ರು. ಈ ದರ್ಶನ್ನ ಈ ಮೊದಲು ಅಂದ್ರೆ ನಿರಂತರ ಜಾಮೀನು ಸಿಗೋದಕ್ಕಿಂತ ಮುಂಚೆ, ರೆಗ್ಯುಲರ್ ಬೇಲ್ ಸಿಗೋದಕ್ಕಿಂತ ಮುಂಚೆ 6 ಜನ ಭೇಟಿ ಆಗ್ಬೇಕಾಗಿತ್ತು. ಆದ್ರೆ ಈಗ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದರ್ಶನ್ಗಾಗಿ ಬಟ್ಟೆ ತಗೊಂಡು ಹೋದ್ರು ಸ್ನೇಹಿತರು. ಹೊಸ ಬಟ್ಟೆಗಳನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ದರ್ಶನ್ ಆಪ್ತರು. ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋ ಹಿನ್ನೆಲೆ ಈಗ ದರ್ಶನ್ನ ಆಪ್ತರು ಹೊಸ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹೊಸ ಬಟ್ಟೆ ಹಾಕೊಂಡು ಆಚೆ ಬರೋದು ಜಮ್ ಅಂತ. ದರ್ಶನ್ ಆಪ್ತರೆಲ್ಲ ಈಗ ದರ್ಶನ್ ಭೇಟಿಯಾಗಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ. ದರ್ಶನ್ಗಾಗಿ ಹೊಸ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಿಜಿಎಸ್ ಆಸ್ಪತ್ರೆ ಈಗ ದರ್ಶನ್ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಆಪ್ತರು ಇವರೆಲ್ಲ ಬಿಜಿಎಸ್ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಬಟ್ಟೆಗಳನ್ನ ತೆಗೆದುಕೊಂಡು ದರ್ಶನ್ ಭೇಟಿಗಾಗಿ ಹೋಗಿದ್ದಾರೆ. ದರ್ಶನ್ ಆಚೆ ಬರ್ತಾ ಇದ್ದಂತೆ ಹಬ್ಬನೇ ಮಾಡೋದು ಅಂತ ಅಭಿಮಾನಿಗಳಿಗಾಗಲೇ ಹೇಳ್ತಾ ಇದ್ರು. ಆ ಪ್ರಕಾರವಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇವರೆಲ್ಲ ದರ್ಶನ್ನ ಆಪ್ತರು ದರ್ಶನ್ ಭೇಟಿಗಾಗಿ ಬಿಜಿಎಸ್ ಆಸ್ಪತ್ರೆಗೆ ಬಂದಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು 7 ಜನ ಆರೋಪಿಗಳು ಜಾಮೀನಿನ ಮೇಲೆ ಆಚೆ ಬರ್ತಾ ಇದ್ದಾರೆ. ಅದರಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಆಲ್ರೆಡಿ ಚಿಕಿತ್ಸೆಗೆ ಅಂತ ದರ್ಶನ್ ಆಚೆ ಇದ್ರು ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ. ಇವತ್ತು ಅವರು ಡಿಸ್ಚಾರ್ಜ್ ಆಗ್ತಾರೆ. ಸೇರಿದಂತೆ ಪವಿತ್ರ ಗೌಡ, ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪವಿತ್ರ ಗೌಡ ಶ್ಯೂರಿಟಿ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಅವರು ಕೂಡ ಜೈಲಿಂದ ಆಚೆ ಬರ್ತಾರೆ. ಇವರನ್ನ ಹೊರತುಪಡಿಸಿದರೆ ನಂದೀಶ್, ಜಗದೀಶ್, ಅನುಕುಮಾರ್, ಲಕ್ಷ್ಮಣ, ನಾಗರಾಜ ಇವರು ಕೂಡ ಆಚೆ ಬರ್ಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಬಿಜಿಎಸ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಕೊಲೀಗ ಸ್ಮಿತಾ ರಂಗನಾಥ್. ಸ್ಮಿತಾ, ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಏನೆಲ್ಲ ನಡೀತಾ ಇದೆ? ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋ ಹಿನ್ನೆಲೆ ಡಿಸ್ಚಾರ್ಜ್ ಆಗೋದಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ನಿಜ ಶ್ರೀಪಾದ್, ನೋಡಿ, ದರ್ಶನ್ ಅವರು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗೇನೆ ಅಭಿಮಾನಿಗಳು ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಒಂದಷ್ಟು ಜನ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ನಾವಿಲ್ಲಿ ಗಮನಿಸಲಿಕ್ಕೆ ಸಿಕ್ಕಿದ್ದು ದರ್ಶನ್ ಅವರ ಸ್ನೇಹಿತರು ಒಂದಷ್ಟು ಬಟ್ಟೆಯನ್ನ ತೆಗೆದುಕೊಂಡು ಬಂದು ಅವರಿಗೆ ಹಾಸ್ಪಿಟಲ್ನ ಹಿಂಭಾಗದಿಂದ ಕಾರ್ ಬಂದು ಒಳಗಡೆ ಎಂಟರ್ ಆಗ್ತಾರೆ, ಬಟ್ಟೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದನ್ನ ಹೊರತುಪಡಿಸಿದ್ರೆ ಆಸ್ಪತ್ರೆಯಿಂದ ಇವರೆಗೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಇವತ್ತೇ ಡಿಸ್ಚಾರ್ಜ್ ಆಗತ್ತಾ ಅಥವಾ
ಸಂಜೆವರೆಗೂ ಆಗತ್ತಾ, ನಾಳೆ ಆಗತ್ತಾ? ಯಾಕಂತಂದ್ರೆ ಇದು ಕೇವಲ ಹಾಸ್ಪಿಟಲ್ನ ಡಿಸಿಷನ್ ಆಗೋದಿಲ್ಲ. ನಮಗೆ ಗೊತ್ತಿರೋ ಹಾಗೆ ಶುಕ್ರವಾರವೇ ರೆಗ್ಯುಲರ್ ಬೇಲ್ ದರ್ಶನ್ಗೆ ಸಿಕ್ಕಿದ್ರು ಕೂಡ ಆಸ್ಪತ್ರೆಯಿಂದ ಅವ್ರು ಡಿಸ್ಚಾರ್ಜ್ ಆಗಬೇಕು ಅಂದ್ರೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಒಂದಷ್ಟು ಜರುಗಬೇಕಾಗತ್ತೆ. ಈ ರೆಗ್ಯುಲರ್ ಬೇಲ್ನ ಕಾಪಿಗಳೇನಿದೆ ಅದು ಸೆಷನ್ಸ್ ಕೋರ್ಟ್, ಅಲ್ಲಿಂದ ಹಾಸ್ಪಿಟಲ್ನ ವೈದ್ಯಾಧಿಕಾರಿಗಳನ್ನ ತಲುಪಿ ಅವರಿಗೆ ಮಾಹಿತಿ ಸಿಕ್ಕು ಆಯ್ತು, ಇನ್ನೇನು ಪೊಲೀಸ್ ಪ್ರೊಸೀಜರ್ಗಳಿಲ್ಲ, ದರ್ಶನ್ ಅವರಿಗೆ ಆರೋಗ್ಯದ ಸ್ಥಿತಿಗತಿಯನ್ನ ಗಮನಿಸಿ ವೈದ್ಯರು ಡಿಸಿಷನ್ ತೆಗೆದುಕೊಳ್ಬಹುದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡೋದ್ರ ಕುರಿತಾಗಿ ಏನೋ ಮಾಹಿತಿ ವೈದ್ಯರ ಕೈ ತಲುಪಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ದರ್ಶನ್ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ನಿಗಾ ಕೊಡ್ತಾ ಇದ್ದಾರೆ ಇಲ್ಲಿನ ವೈದ್ಯರು. ಅಫ್ಕೋರ್ಸ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಜರಿ ಮಾಡಿಸ್ಕೊಂಡಿಲ್ಲ ದರ್ಶನ್ ಅವರು. ಈ ದಿನದವರೆಗೂ ಫಿಸಿಯೋಥೆರಪಿ ಹಾಗೆ ಕನ್ವೆನ್ಷನಲ್ ಏನು ಮೆಡಿಕಲ್ ಪ್ರಾಕ್ಟೀಸಸ್ ಇದೆ ಅದರ ಮೂಲಕ ಅವರು ತಪಾಸಣೆಗೆ ಒಳಪಟ್ಟಿದ್ದು. ಫಿಸಿಯೋಥೆರಪಿ ಇರಬಹುದು, ಬೇರೆ ಇತ್ಯಾದಿ ಕ್ರಮಗಳ ಮೂಲಕ ಅವರು ತಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಹೀಗಾಗಿ ಅವರ ಕಂಡೀಷನ್ ಸರಿ ಇದೆಯಾ, ಮೊದಲದಾಗಿ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಲಿಕ್ಕೆ ಸೂಕ್ತವಾಗಿದೆಯಾ ಅವರ ಆರೋಗ್ಯ ಅನ್ನೋದನ್ನ ವೈದ್ಯರು ಡಿಸೈಡ್ ಮಾಡ್ತಾರೆ. ಇದೆಲ್ಲವನ್ನ ಗಮನಿಸಿ ನಂತರದಲ್ಲಿ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ಬಟ್ ಇವತ್ತು ಮಧ್ಯಾಹ್ನದ ಒಳಗೆ ಡಿಸ್ಚಾರ್ಜ್ ಮಾಡುವ ಪಾಸಿಬಿಲಿಟೀಸ್ ಇದೆ ಅನ್ನೋ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಒಂದಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲೇನಿಲ್ಲ. ಈ BGS ಆಸ್ಪತ್ರೆ ನಿಮಗೂ ಗೊತ್ತಿರೋ ಹಾಗೆ ಪ್ರಖ್ಯಾತ ಆಸ್ಪತ್ರೆ, ಸಾಕಷ್ಟು ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗಳು ಲಭ್ಯ ಇರೋದ್ರಿಂದ ಚಿಕಿತ್ಸೆಗೋಸ್ಕರ ಬಂದವರಿದ್ದಾರೆ. ಆ ಪೈಕಿ ಯಾರಿಗಾದ್ರೂ ದರ್ಶನ್ ವೈಯಕ್ತಿಕವಾಗಿ ಫೇವರೇಟ್ ಹೀರೋ ಆಗಿರೋ ಕಾರಣಕ್ಕೆ ಅವ್ರಿಗೂ ಒಂದು ಕುತೂಹಲ ಇರುತ್ತೆ, ಏನಾಗ್ತಿರ್ಬೋದು, ಬಿಡುಗಡೆ ಆಗ್ತಾರಂತೆ, ಮಾಧ್ಯಮಗಳಿರೋದ್ರಿಂದ ಸಹಜವಾಗಿ ಒಂದಷ್ಟು ಅಟೆನ್ಷನ್ ಕೂಡ ಗ್ರಾಬ್ ಆಗುತ್ತೆ. ಹೀಗಾಗಿ ಅಲ್ಲಲ್ಲಿ ಜನ ಓಡಾಡ್ತಿದ್ದಾರೆ, ಬಂದವರು ಹೋದವರು ಡಿಸ್ಚಾರ್ಜ್ ಅಂತ ಹೇಳಿ ಮಾಧ್ಯಮದವ್ರ ಹತ್ರನೇ ಮಾಹಿತಿ ಪಡಿತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ಅಪಾರ ಸಂಖ್ಯೆಯಲ್ಲಿ ಏನು ಅಭಿಮಾನಿಗಳು ಬಂದಿಲ್ಲ. ಶ್ರೀಪಾದ್, ನಾವು ನೆನ್ಪಿಟ್ಕೊಳ್ಬೇಕು, ದರ್ಶನ್ ಅವರು ಇನ್ನೂ ಆರೋಪ ಮುಕ್ತರಾಗಿಲ್ಲ. ಬಹಳ ಮುಖ್ಯವಾಗಿ ಸಿಕ್ಕಿರೋದು ರೆಗ್ಯುಲರ್ ಬೇಲ್ ಅಷ್ಟೇ. ಈಗಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ದರ್ಶನ್ ಅವ್ರ ಮೇಲೆ ಇದ್ದೇ ಇದೆ. ಸಿಕ್ಕಿರೋದು ಬೇಲ್, ಹೀಗಾಗಿ ಆ ಬೇಲ್ನ ಆಧಾರದ ಮೇಲೆ ದರ್ಶನ್ ಅವ್ರ ಆಚೆ ಬರ್ಬೋದು. ನೀವಾಗಲೇ ಹೇಳ್ತಾ ಇದ್ದಾಗೆ ಕೇವಲ ದರ್ಶನ್ ಮಾತ್ರವಲ್ಲ, ಈ ಪ್ರಕರಣದಲ್ಲಿ ಇರೋದು ಒಟ್ಟು 17 ಮಂದಿ ಆರೋಪಿಗಳು. ಆ ಪೈಕಿ 12 ಮಂದಿಗೆ ಇದೀಗ ಬೇಲ್ ಲಭ್ಯವಾಗಿದೆ. ಆ 12 ಮಂದಿ ಪೈಕಿ 7 ಜನಕ್ಕೆ ಮೊನ್ನೆ ಶುಕ್ರವಾರ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿರೋದು, ಇನ್ಕ್ಲೂಡಿಂಗ್ ಈ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಅವರಿಗೆ ಶುಕ್ರವಾರ ಬೇಲ್ ಸಿಕ್ಕಿದ್ರು ಕೂಡ ಈವರೆಗೂ ಕಾನೂನಾತ್ಮಕ ಪ್ರಕ್ರಿಯೆಗಳು ಪೂರ್ತಿ ಆಗದ ಕಾರಣ ಆಕೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಟೀಮ್ ಪರಪ್ಪನ ಅಗ್ರಹಾರ ನನ್ನ ಕಲೀಗ ನಿಕೇಶ್ ಕೊಟ್ಟಾರಿ ಇದ್ದಾರೆ, ಹಾಗೆ ನಮ್ಮ ಕ್ರೈಮ್ ಬ್ಯೂರೋದ ರಿಪೋರ್ಟರ್ಸ್ ಕೂಡ ಇದ್ದಾರೆ. ಅಲ್ಲಿಂದಲೂ ಕೂಡ ನಾನ್ ಸ್ಟಾಪ್ ಅಪ್ಡೇಟ್ಗಳನ್ನ ನಮ್ಮ ವೀಕ್ಷಕರಿಗೆ ನೀಡ್ತಿರ್ತಾರೆ. ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳು ಬೇರೆ ಬೇರೆ ಭಾಗದ ಜೈಲಿನಲ್ಲಿದ್ದಾರೆ. ನಮಗೆ ಗೊತ್ತಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಎಲ್ಲ ಆರೋಪಿಗಳಿದ್ರು. ರಾಜಾತಿಥ್ಯ ನೀಡಲಾಗ್ತಿದೆ ಅವರಿಗೆ ಅನ್ನೋ ಆರೋಪ ಯಾವಾಗ ಕೇಳೋಕ್ ಸಿಕ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇಡೀ ಬಂದಿಖಾನೆ ಇಲಾಖೆಯ ವ್ಯವಸ್ಥೆ ಅವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಯಿತು. ಆಗ ಸ್ಪ್ಲಿಟ್ ಮಾಡಿದ್ರು ಎಲ್ಲ ಆರೋಪಿಗಳನ್ನ. ಈಗ ಒಬ್ಬೊಬ್ರು ಒಂದೊಂದು ದಿಕ್ಕುಪಾಲಾಗಿರೋದು. ಹೀಗಾಗಿ ಬೇಲ್ ಪಡೆದ 7 ಮಂದಿ ಪೈಕಿ ಒಬ್ಬರು ದರ್ಶನ್, ಆರೋಪಿ ಸಂಖ್ಯೆ 2 BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಒಳಗಾಗಿದ್ರೆ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಉಳಿದ ಆರೋಪಿಗಳು ರಾಜ್ಯದ ಬೇರೆ ಬೇರೆ ಕಾರಾಗೃಹದಲ್ಲಿರೋದು. ಬಹುತೇಕ ಇವತ್ತು ಈ ಲೀಗಲ್ ಪ್ರೊಸೀಜರ್ಗಳು ಕಂಪ್ಲೀಟ್ ಆದ್ರೆ, ಜೈಲಿನ ಅಧಿಕಾರಿಗಳಿಗೆ ಆರ್ಡರ್ ಕಾಪಿ ಸಿಕ್ಕು ಅಲ್ಲಿನ ಪ್ರೊಸೀಜರ್ಗಳು ಮುಗಿದ್ರೆ ಎಲ್ಲರೂ ಕೂಡ ಇವತ್ತು ಸಂಜೆ ವೇಳೆಗೆ ತಮ್ಮ ತಮ್ಮ ಮನೆಯನ್ನ ಸೇರೋ ಸಾಧ್ಯತೆ ಇದೆ. ಆದ್ರೆ ಕ್ಯೂರಿಯಾಸಿಟಿ, ಆಬ್ವಿಯಸ್ಲಿ ಒಬ್ಬ ನಟ, ಪಾಪ್ಯುಲರ್ ನಟ, ಮಾಸ್ ಫಾಲೋಯಿಂಗ್ ಇರುವ ನಟ ಅನ್ನೋ ಕಾರಣಕ್ಕೆ ದರ್ಶನ್ ಅವರ ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಇರೋದು. ಸಾಧ್ಯ ಆದ್ರೆ ನಾನು ಕ್ಯಾಮ್ರಾ ಪರ್ಸನ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ಯಾನ್ ಮಾಡಿ ತೋರಿಸಲಿಕ್ಕೆ. ಆಸ್ಪತ್ರೆಯ ಒಳಭಾಗಕ್ಕಂತೂ ಯಾರನ್ನು ಬಿಡ್ತಾ ಇಲ್ಲ, ಟೈಟ್ ಸೆಕ್ಯೂರಿಟಿ ಇದೆ. ಹಾಗೆ ದರ್ಶನ್ ಅವರು ಬಿಡುಗಡೆ ಆಗದೆ ಹೋದ್ರು ಕೂಡ ಡೇ 1 ಇಂದ ಯಾವಾಗ BGS ಆಸ್ಪತ್ರೆಗೆ ದರ್ಶನ್ ಬಂದು ಇಲ್ಲಿ ಅಡ್ಮಿಟ್ ಆದ್ರು ಆಗ್ಲಿಂದ ಕೂಡ ಮಿನಿಮಮ್ ಸೆಕ್ಯೂರಿಟಿ ಇದ್ದೇ ಇದೆ. ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಒಂದು ಮೆಡಿಕಲ್ ಬೇಲ್ ಮೇಲೆ ಆಚೆ ಬಂದಿದ್ದರಿಂದಾಗಿ ಆಸ್ಪತ್ರೆಯ ಈ ಪ್ರೊಸೀಜರ್ಗಳ ಬಗ್ಗೆ ಕೂಡ ಕೋರ್ಟ್ಗೆ ಅದರದೇ ಆದ ಮಾಹಿತಿಯನ್ನ ತಿಳಿದುಕೊಳ್ಬೇಕಾಗತ್ತೆ, ತನಿಖಾಧಿಕಾರಿಗಳು ನಿಗಾ ವಹಿಸಬೇಕಾಗತ್ತೆ. ಹೀಗಾಗಿ ಈ ಮಾಹಿತಿಯನ್ನ ಕಲೆ ಹಾಕೋಕ್ಕೋಸ್ಕರ, ಓವರ್ಲುಕ್ ಮಾಡೋಕ್ಕೋಸ್ಕರ ಒಂದು ಮಿನಿಮಮ್ ಸೆಕ್ಯೂರಿಟಿ ಅಂತೂ ಇದ್ದೇ ಇತ್ತು. ಅದನ್ನ ಹೊರತುಪಡಿಸಿ ಬಿಗಿಯಾದ ಪೊಲೀಸ್ ಭದ್ರತೆ ಇತ್ಯಾದಿ ಯಾವುದು ಕೂಡ ನಮಗೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹಾಗೆ ಆಸ್ಪತ್ರೆಯ ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ನಾರ್ಮಲ್ ಓಡಾಟ ಇದೆ, ಜನ ಆಸ್ಪತ್ರೆಗೆ ಬರೋರು ಹೋಗೋರು ಇದ್ದೇ ಇದ್ದಾರೆ. ಹಾಗೆ ದರ್ಶನ್ ಇದ್ದಾರೆ ಅನ್ನೋ ಕಾರಣಕ್ಕೆ 1-2 ನಿಮಿಷ ನಿಂತು ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಂಡು ಮುಂದೆ ಹೋಗ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ನಾವು ಗಮನಿಸಿದ ಹಾಗೆ ಆಸ್ಪತ್ರೆಯ ಹಿಂಭಾಗ, ಈ ಹಿಂಭಾಗಕ್ಕೇನೆ ಆಗ್ಲೇ ದರ್ಶನ್ ಅವರ ಸ್ನೇಹಿತರಿದ್ದ ಕಾರ್ ಬಂದಿದ್ದು, ಆ ಕಾರ್ನಲ್ಲಿ ಒಂದಷ್ಟು ಬಟ್ಟೆ ತಂದ್ರು ದರ್ಶನ್ ಅವರಿಗೆ ಅನ್ನೋ ಮಾಹಿತಿ ಇದೆ. ಇದು ರೆಗ್ಯುಲರ್ ಆಗಿ ಬಳಕೆಗೋಸ್ಕರ ಬಟ್ಟೆ ತಂದ್ರ ಅಥವಾ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಏನಾದ್ರೂ ಬಟ್ಟೆ ತಂದಿದ್ದಾರಾ ಅದ್ರ ಬಗ್ಗೆ ಕೂಡ ಇನ್ನೂ ಸೂಕ್ತ ಮಾಹಿತಿ ಇಲ್ಲ. ಯಾಕಂತಂದ್ರೆ ಯಾರು ಮಾಧ್ಯಮ ಜೊತೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಶ್ರೀಪಾದ್, ನಿಮಗೂ ಕೂಡ ಗೊತ್ತಿರಬಹುದು, ಈ ಮೆಡಿಕಲ್ ಬೇಲ್ ಮೇಲೆ
ಅಂದ್ರೆ ಮಧ್ಯಂತರ ಜಾಮೀನನ್ನು ಪಡೆದು ದರ್ಶನ್ ಆಚೆ ಬಂದಾಗ ಕೋರ್ಟ್ ಒಂದಷ್ಟು ಕಂಡೀಷನ್ ಹಾಕಿತ್ತು, ಮಾಧ್ಯಮಗಳಿಗೆ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡೋ ಹಾಗಿಲ್ಲ, ಹಾಗೆ ಬೇರೆ ಏನು ಸಹ ಆರೋಪಿಗಳಿದ್ದಾರೆ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಳ್ಳೋ ಹಾಗಿಲ್ಲ, ಎಸ್ಪೆಷಲಿ ಸಾಕ್ಷ್ಯಗಳ ಮೇಲೆ ಒತ್ತಡ ಹಾಕೋ ಹಾಗಿಲ್ಲ, ಹಾಗೆ ಸಂತ್ರಸ್ತರು ಯಾರಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಅವ್ರನ್ನ ಭೇಟಿ ಆಗೋ ಹಾಗಿಲ್ಲ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ರೀತಿಯಾದ ಷರತ್ತುಗಳಿತ್ತು. ಆದರೆ ರೆಗ್ಯುಲರ್ ಬೇಲ್ ಈಗ ಲಭ್ಯವಾಗಿರೋದ್ರಿಂದ ಮಾಧ್ಯಮದ ಜೊತೆ ಪ್ರತಿಕ್ರಿಯೆ ನೀಡಬಾರದು ಅನ್ನೋ ನಿರ್ಬಂಧ ಏನಿತ್ತು ಅದೀಗಿಲ್ಲ. ಬಟ್ ಸ್ಟಿಲ್ ದರ್ಶನ್ ರಿಯಾಕ್ಟ್ ಮಾಡ್ತಾರಾ ಡಿಸ್ಚಾರ್ಜ್ ಆದ್ಮೇಲೆ, ಅದು ಕೂಡ $1 ಮಿಲಿಯನ್ ಪ್ರಶ್ನೆ. ವಿಜಯಲಕ್ಷ್ಮಿ ಅವರಂತೂ ನೀವು ಗಮನಿಸಿದ್ದೀರಿ, ವೀಕ್ಷಕರು ಗಮನಿಸಿದ್ದಾರೆ, ಈ ಪ್ರಕರಣ ಬೆಳಕಿಗೆ ಬಂದಾಗಿಂದ ಇವರೆಗೂ ಯಾವುದೇ ಮಾಧ್ಯಮ ಹೇಳಿಕೆಯನ್ನ ವಿಜಯಲಕ್ಷ್ಮಿ ಅವರು ಕೂಡ ನೀಡಿಲ್ಲ.